ವೀಕ್ಷಕರೇ ನಮಸ್ಕಾರ. ಸಾಮಾನ್ಯವಾಗಿ ನಾನು ವಿಡಿಯೋ ಮಾಡುವಾಗ ಬೋರ್ಡಲ್ಲಿ ತೋರಿಸೋದಿದ್ದರೆ ಬ್ಯಾಕ್ಗ್ರೌಂಡಲ್ಲಿ ಬೋರ್ಡ್ ಇರುತ್ತೆ. ಆದರೆ ಬೋರ್ಡ್ ವರ್ಕ್ ಏನೂ ಇಲ್ಲದೇ ಇದ್ದರೆ ನಾನು ಸಾಮಾನ್ಯವಾಗಿ ಬೇರೆ ಬೇರೆ ಹಿನ್ನೆಲೆಯಲ್ಲಿರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಬಹುಶಃ ನೀವೆಲ್ಲರೂ ಇದನ್ನು ಗಮನಿಸಿರ್ಬೋದು. ಈಗಿನ ವಿಡಿಯೋ ಇದೆಯಲ್ಲ, ಇದು ಮಕ್ಕಳ ಬರಹ, ಕೈ ಬರಹ ಅದು ಹೇಗೆ ಪ್ರಾರಂಭ ಆಗುತ್ತೆ, ಹೇಗೆ ಮುಂದುವರಿಯುತ್ತೆ ಅನ್ನುವಂಥ ವಿಷಯ ಇದೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಮಕ್ಕಳ ಕೈ ಬರಹ ಪೆನ್ಸಿಲ್ ಮೂಲಕ ಪ್ರಾರಂಭ ಆಗುತ್ತೆ, ಪೆನ್ಸಿಲ್ನಿಂದ. ಮತ್ತು ಅದು ಪೆನ್ನಿಂದ ಬರೆಯೋದಕ್ಕೆ ಅಂಥೇಳಿ ಮುಂದುವರಿಯುತ್ತೆ. ಈಗ ನಮ್ಮ ದೇಶದಲ್ಲಿರುವಂಥ ಪದ್ಧತಿ ಪ್ರಕಾರ ಸಾಮಾನ್ಯವಾಗಿ 4ನೇ ತರಗತಿವರೆಗೂ, ಅಂದರೆ ಮಕ್ಕಳಿಗೆ 10 ವರ್ಷ ತುಂಬುವವರೆಗೂ ಸುಮಾರು ಪೆನ್ಸಿಲ್ನಲ್ಲೇ ಅವ್ರಿಗೆ ಬರೆಯೋದು ಅಭ್ಯಾಸ ಮಾಡಿಸ್ತಾರೆ. 5ನೇ ತರಗತಿ ಬಂದ ಮೇಲೆ ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು ಪೆನ್ನಲ್ಲಿ ಅವರು ಬರೀಬೇಕಾಗತ್ತೆ. ಹೀಗಿರುವಾಗ ನಾವು ಪೆನ್ಸಿಲ್ನಲ್ಲಿ ಬರೆಯೋದನ್ನು ಮಕ್ಕಳಿಗೆ ಏನು ಟ್ರೈನಿಂಗ್ ನಾವು ಕೊಡ್ತೀವಿ, ಅದು ಮುಂದೆ ಅವರ ಪೆನ್ನಲ್ಲಿ ಬರೆಯೋದಕ್ಕೆ ಇದು ಒಂದು ಫರ್ಮ್ ಫೌಂಡೇಶನ್ ಆಗಬೇಕು. ಆ ಪೆನ್ನಲ್ಲಿ ಬರೆಯೋದು ಅಂತಿಮ, ಅದಕ್ಕೆ ಇದು ಫೌಂಡೇಶನ್ ಆಗಬೇಕು. ಆದರೆ ಪೆನ್ಸಿಲ್ ಮತ್ತು ಪೆನ್ ಇವುಗಳ ರಚನೆನೇ ಬೇರೆ ರೀತಿ ಇರೋದ್ರಿಂದ ಈ ಪೆನ್ಸಿಲ್ನಿಂದ ಬರೆಯೋದೇನು ಪ್ರಾರಂಭ ಆಗುತ್ತೆ, ಅದು ಅವರ ಮುಂದಿನ ಪೆನ್ನಲ್ಲಿ ಬರೆಯೋದಕ್ಕೆ ಒಂದು ಒಳ್ಳೆ ಫೌಂಡೇಶನ್ ಆಗ್ತಾ ಇಲ್ಲ. ಅದ್ರ ಬದಲು ಒಂದು ಸಮಸ್ಯೆನೇ ಉಂಟಾಗುತ್ತೆ. ಹೇಗೆ ಅಂದರೆ, ಪೆನ್ನಲ್ಲಂತೂ ಈಗ ಒಳ್ಳೆ ಉತ್ತಮ ಗುಣಮಟ್ಟದ ಪೆನ್ಗಳು ಬಂದಿದೆ. ಅದು ಜೆಲ್ ಪೆನ್ ಅಂತ ಕೂಡ ನೀವೆಲ್ಲರೂ ಕೇಳೇ ಇರ್ತೀರ. ಅದ್ರ ಮೇಲೆ ಪೆನ್ ಮೇಲೆ ಬರೆದಿರ್ತಾರೆ ಫೆದರ್ ಟಚ್, ಅಂದರೆ ಒಳ್ಳೆ ಗರಿ ಇರುತ್ತಲ್ಲ ಒಂದು, ಅದರಿಂದ ಮುಟ್ಟಿದ್ರೆ ಹೇಗೆ ಗುರುತು ಮಾಡ್ಬೋದು ಪೇಪರ್ ಮೇಲೆ, ಅಷ್ಟು ಸೂಕ್ಷ್ಮವಾಗಿ ನೀವು ಮುಟ್ಟಿಸಿದ್ರೆ ಸಾಕು, ಪೇಪರ್ ಮೇಲೆ ಅದು ಆಕೃತಿಯನ್ನು, ಗೆರೆಯನ್ನು ಮೂಡಿಸುತ್ತೆ ಅಂತ. ಬಟರ್ ಫ್ಲೋ ಅಂತ ಹಾಕಿರ್ತಾರೆ. ಬೆಣ್ಣೆ ಹೇಗೆ ಮೃದುವಾಗಿ ಗೊತ್ತೇ ಆಗದೆ ಇರೋ ಹಾಗೆ ಹರಿಯತ್ತಲ್ಲ, ಅದು ಹಾಗೆ ಈ ಪೆನ್ನೊಳಗಿರುವಂಥ ಇಂಕ್, ಜೆಲ್ ಇಂಕ್ ಇದೆಯಲ್ಲ, ಆ ಥರ ಬಟರ್ ಫ್ಲೋ ಹಾಗೆ ಹರಿಯತ್ತೆ. ಆ ರೀತಿ ಎಲ್ಲ ಜಾಹೀರಾತು ಆ ಥರದ ಪೆನ್ನುಗಳಿದೆ. ಅದು ಅಂದರೆ ಬರೆಯೋ ಅಂಥ ಕೆಲಸ ಯಾವುದೇ ಶ್ರಮ ಇಲ್ಲದೆ ಆಟ ಆಡಿದ ಹಾಗೆ ನಾವು ಅದನ್ನು ಮಾಡ್ಬೋದು. ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಪೆನ್ನಿನ ಮೇಲೆ ಅವರು ಗುರುತಿಸಿರ್ತಾರೆ, ಬರೆದಿರ್ತಾರೆ. ಆದರೆ ನಾವು ಪೆನ್ಸಿಲ್ನಲ್ಲಿ ಬರೆಯುವಾಗ ಒಂದು ಸಮಸ್ಯೆ ಉಂಟಾಗುತ್ತೆ. ಏನದು ಅಂದರೆ, ಪೆನ್ಸಿಲ್ನಿಂದ ನಾವು ಒಂದು ಬಿಳಿ ಹಾಳೆ ಮೇಲೆ ಬರೆದಾಗ ಅದು ಬಟರ್ ಫ್ಲೋ ಅಥವಾ ಫೆದರ್ ಟಚ್ ಅಂತ ಹೇಳ್ತಾರಲ್ಲ, ಅಷ್ಟು ಹಗುರವಾಗಿ ಮುಟ್ಟಿಸಿದ್ರೆ ಅದು ಮೂಡಿಸೋ ಅಂಥ ಗೆರೆ ಇದೆಯಲ್ಲ, ಅದು ಕಾಣಿಸೋ ಹಾಗೇ ಇರೋದಿಲ್ಲ. ನಾವು ಯಾವಾಗಲೂ ಅಷ್ಟೇ, ಬರೆದಿರೋ ಅಂಥ ಗೆರೆ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಅದು ಡಾರ್ಕ್ ಆಗಿರಬೇಕು, ಗಾಢವಾದ ಕಪ್ಪು ಬಣ್ಣದಿಂದ ಇತ್ತು ಅಂದರೆ ಆಗ ಅದು ಚೆನ್ನಾಗಿ ಕಾಣಿಸುತ್ತೆ. ಆದರೆ ದುರಾದೃಷ್ಟವಶಾತ್ ಯಾವುದೇ ಪೆನ್ಸಿಲ್ನಿಂದ ನೀವು ಬರೆದ್ರು ಒಂದು ಪೇಪರ್ ಮೇಲೆ, ಅದು ಆ ಥರ ಡಾರ್ಕ್ ಆಗಿ ಕಪ್ಪು ಬಣ್ಣದಿಂದ ಗುರುತನ್ನು ಮೂಡಿಸೋದಿಲ್ಲ. ಇದು ಎಲ್ಲರ ಅನುಭವ ಇದೆ. ಇದು ಓಪನ್ ಸೀಕ್ರೆಟ್ ಅಂತ ಹೇಳ್ತಾರಲ್ಲ, ಎಲ್ರಿಗೂ ಗೊತ್ತಿರೋ ಅಂಥ ವಿಷಯ ಅದು. ಅದಕ್ಕೋಸ್ಕರನೇ ಕೆಲವರು ಏನು ಮಾಡ್ತಾರೆ ಅಂದರೆ, ತಂದೆ ತಾಯಿಗಳು ಕೂಡ ಮತ್ತು ಟೀಚರ್ಸ್ ಕೂಡ, ನಾನು ಸಾವಿರಾರು ಮಕ್ಕಳ ಜೊತೆಗೆ ಮಾತಾಡಿ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಯನ್ನು ಮನಗಂಡು ನಾನು ಇದನ್ನು ಹೇಳ್ತಾ ಇದ್ದೀನಿ. ತುಂಬ
ಜನ ಟೀಚರ್ಸ್ ಮತ್ತು ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಅವರು ಬರೆದಿರೋದು ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಒತ್ತಿ ಬರೀ ಅಂತ ಹೇಳ್ತಾರೆ. ಅಂದರೆ ಹಾಗೆ ಹೇಳುವಾಗ ಅವರಿಗೆ ಆ ಕ್ಷಣಕ್ಕೆ ಅದು ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಶಾರ್ಟ್ ಪೀರಿಯಡ್ ಅವರು ಮುಂದಾಲೋಚನೆ ಮಾಡೋದಿಲ್ಲ. ಈ ರೀತಿ ಒತ್ತು ಬರೆಯೋದು ಅಭ್ಯಾಸ ಆದರೆ ಮುಂದೆ ಪೆನ್ನು ಮೂಲಕ ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಇದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೆ ಅನಿಸೋದೇ ಇಲ್ಲ. ಅಷ್ಟು ಯೋಚನೆನೂ ಕೂಡ ಮಾಡೋದಿಲ್ಲ. ಇದು ಮಕ್ಕಳಿಗೆ ತುಂಬ ಸಮಸ್ಯೆ ಆಗುತ್ತೆ. ಈಗ ಹಾಗೆ ನೋಡಿದ್ರೆ ಪೆನ್ಸಿಲ್ಗಳಲ್ಲೂ ಕೂಡ ಅದರ ಮೇಲೆ ಹಾಕಿರ್ತಾರೆ ಎಕ್ಸ್ಟ್ರಾ ಡಾರ್ಕ್ ಅಂಥೇಳಿ. ಎಕ್ಸ್ಟ್ರಾ ಡಾರ್ಕ್ ಆಗಿ ಬರೆಯುತ್ತೆ, ಇದನ್ನು ಮುಟ್ಸಿದ್ರೆ ಸಾಕು ಅಂಥೇಳಿ. ಅಂಥ ಪೆನ್ಸಿಲ್ಲು ಕೂಡ ನೀವು ಬರೇ ಮುಟ್ಸಿದ್ರೆ ಅದು ಗೆರೆಯನ್ನು ಚೆನ್ನಾಗಿರೋ ಅಂಥ ಗೆರೆಯನ್ನು ಮೂಡಿಸೋದಿಲ್ಲ. ಇದು ನನ್ನ ಅನುಭವ, ನೀವು ಬೇಕಾದರೆ ಬರೆದು ನೋಡ್ಬೋದು. ಅದಕ್ಕೋಸ್ಕರನೇ ಮಕ್ಕಳಿಗೆ ಒತ್ತಿ ಬರೆಯೋದಕ್ಕೆ ಅಂತ ಹೇಳ್ತಾರೆ. ಇದು ಅವರಿಗೆ ಅಭ್ಯಾಸ ಆಗೋಗ್ಬಿಡತ್ತೆ. ಅವರು LKG-ಇಂದನೋ UKG-ಇಂದನೋ ಯಾವಾಗ ಬರೆಯೋದು ಪ್ರಾರಂಭ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಂದರೆ 10 ವರ್ಷ, ಸುಮಾರು 4-5 ವರ್ಷ ಅವರು ಪೆನ್ಸಿಲ್ನಲ್ಲಿಂದನೇ ಬರೀಬೇಕಾಗತ್ತೆ. ಒತ್ತು ಬರೆದು ಅಭ್ಯಾಸ ಆಗಿರೋ ಅಂಥವ್ರಿಗೆ ಪೆನ್ನನ್ನು ಕೈಯಲ್ಲಿ ಕೊಟ್ಟಾಗಲೂ ಒತ್ತು ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಈ ರೀತಿ ಒತ್ತು ಬರೆಯೋದಕ್ಕೆ ಪ್ರಾರಂಭ ಮಾಡೋದ್ರಿಂದ ಸಮಸ್ಯೆಗಳಾಗುತ್ತೆ. ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಒಂದನೇದು ಒತ್ತಿ ನಾವು ಬರೆದಾಗ ಅವರಿಗೆ ಕೈಗೆ ತುಂಬ ನೋವಾಗುತ್ತೆ. ನಾವು ದೊಡ್ಡವರು ಮಕ್ಕಳ ವಯಸ್ಸಿಗೆ ಇಳಿದು ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಮಾಡಲಿಲ್ಲ. ಎಂಥ ಸಮಸ್ಯೆ ಅಲ್ವಾ ಇದು. ನಾವು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಿದ್ದೀವೇನೋ ಅಂತ ನನಗನ್ಸುತ್ತೆ. ಆ ಮಕ್ಕಳಿಗೆ ಆ ಎಳೆ ಕೈಗಳು, LKG-ನೋ ಫಸ್ಟ್ ಸ್ಟ್ಯಾಂಡರ್ಡ್ ಇರೋ ಮಗುನ ನೀವು ಊಹಿಸ್ಕೊಳ್ಳಿ. ಒತ್ತಿ ಬರಿತಾ ಇದ್ದರೆ ಒಂದೇ ಸಮನೆ ಗಂಟೆಗಳ ಗಟ್ಟಲೆ ಕೈ ನೋವೋದಿಲ್ವಾ? ಇದು ಅಭ್ಯಾಸ ಆಗ್ತಾ ಹೋಗುತ್ತೆ. ಅವರು ಮುಂದೆನೂ ದೊಡ್ಡವರಾದ್ಮೇಲೂ ಒತ್ತಿ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬರೆಯೋದ್ರಿಂದ ಆ ಕೈ ನೋವೋದಿದೆಯಲ್ಲ ಅದು ಮುಂದುವರಿಯುತ್ತೆ ದೀರ್ಘಕಾಲ. ಪರೀಕ್ಷೆಗಳಲ್ಲಿ, ಈಗ SSLC ಆ ಥರ ಪರೀಕ್ಷೆಗಳಲ್ಲಿ 3 ಗಂಟೆಗಳ ಅವಧಿ ಅವರು ಒಂದೇ ಸಮನೆ ಸತತವಾಗಿ ಬರೀತಾ ಇರಬೇಕಾಗುತ್ತೆ. ಕೈ ಎಷ್ಟು ನೋವ್ಬೋದು ಒತ್ತಿ ಬರೆದ್ರೆ. ನೀವೇ ಯೋಚನೆ ಮಾಡಿ. ಇದನ್ನು ಏನಾದರೂ ಯೋಚನೆ ಮಾಡಿದ್ದೀರಾ ನೀವು? ಅದಲ್ಲದೆ ಒತ್ತಿ ಯಾರು ಬರೀತಾರೋ ಅವರು ಬರೆಯುವಂಥದ್ದು ಇದೆಯಲ್ಲ, ಅದರ ವೇಗ ಅದು ಕಡಿಮೆ ಆಗುತ್ತೆ. ಹೇಗೆ ನೀವು ಕಾಲುಗಳು ಮರಳಲ್ಲಿ ಹೂತು ಹೋಗ್ತಾ ಇರುತ್ತಲ್ಲ, ಅಂಥ ಕಡೆ ಓಡ್ಲಿಕ್ಕೆ ಹೋದರೆ ವೇಗವಾಗಿ ಹೋಗ್ಲಿಕ್ಕಾಗಲ್ಲ. ಯಾಕೆಂದರೆ ಕಾಲು ಪ್ರತಿ ಸರಿನೂ ಮರಳಲ್ಲಿ ಹೂತೋಗ್ತಾ ಇರುತ್ತೆ. ಆದರೆ ಗಟ್ಟಿ ನೆಲದ ಮೇಲೆ ನೀವು ಚೆನ್ನಾಗಿ, ಯಾವುದೋ ಹೈವೇ ಇರುತ್ತೆ ಅಂತ ಇಟ್ಕೊಳ್ಳಿ, ಕಾಂಕ್ರೀಟ್ ರೋಡ್, ಅಲ್ಲಿ ಎಷ್ಟು ಚೆನ್ನಾಗಿ ಓಡ್ಬೋದು, ವೇಗವಾಗಿ ಓಡ್ಬೋದು. ಇದು ಕೂಡ ಅಷ್ಟೇ, ಕಾಮನ್ ಸೆನ್ಸ್ ಇದು, ಸಾಮಾನ್ಯ ತಿಳುವಳಿಕೆ. ಅದು ವೇಗ ಕಡಿಮೆ ಆಗುತ್ತೆ. ಪರೀಕ್ಷೆಯಲ್ಲಿ ಅವರಿಗೆ ಬರೆಯೋದಕ್ಕೆ ಸಮಯನೇ ಸಾಕಾಗೋದಿಲ್ಲ. ಯಾಕೆಂದರೆ ಈ ರೀತಿ ತಪ್ಪಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರನೇ ನಾವು ಮಕ್ಕಳಿಗೆ ಬರೆಯೋಕ್ಕೆ ಪ್ರಾರಂಭ ಮಾಡಿದಾಗ, ಅದು ಯಾವ ವಯಸ್ಸಿನಲ್ಲಿ ಯಾವ ಕ್ಲಾಸಲ್ಲಿ ಅವರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಿರೋ ಅಂತಹ ಟೀಚರ್ಸ್ ಮತ್ತು ಪೇರೆಂಟ್ಸ್ ಮತ್ತು ಮಕ್ಕಳು ಕೂಡ ಇದನ್ನು ತಿಳ್ಕೋಬೇಕು. ಒತ್ತಿ ಬರೀಲಿಕ್ಕೆ ಮಕ್ಕಳಿಗೆ ಹೇಳಬಾರ್ದು. ಯಾಕೆ ಅಂದರೆ ಅದು ಮುಂದೆ ಸಮಸ್ಯೆ ಉಂಟಾಗತ್ತೆ ಅನ್ನೋ ಕಾರಣದಿಂದ. ಇನ್ನೂ ಒಂದು ಸಮಸ್ಯೆ ಆಗುತ್ತೆ. ಪೆನ್ಸಿಲ್ನಿಂದ ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಮಕ್ಕಳು, ಇಲ್ಲಿ ನೋಡಿ, ಇದು ಪೆನ್ಸಿಲ್ ಅಂತ ಇಟ್ಕೊಳ್ಳಿ, ಇಲ್ಲಿ ಇಷ್ಟು ತುದಿಯಲ್ಲಿ ಹಿಡ್ಕೊಳ್ತಾರೆ. ಹೀಗೆ ಹಿಡ್ಕೊಂಡು ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಹೀಗೆ ಹಿಡ್ಕೊಂಡು ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡಿದಾಗ ಪೇಪರ್ ಮೇಲೆ ಒತ್ತಡ ಜಾಸ್ತಿನೇ ಬೀಳುತ್ತೆ.
ಹೀಗೆ ಹಿಡ್ಕೊಂಡಾಗ ಪೆನ್ಸಿಲನ್ನು ಸುಲಭವಾಗಿ ತಿರುಗಿಸಿಕ್ಕಾಗಲ್ಲ. ನೋಡಿ, ಸ್ವಲ್ಪ ಇಲ್ಲಿ ಹಿಂದೆ ಇಟ್ಕೊಳ್ತೀನಿ. ಈಗ ಎಷ್ಟು ಸುಲಭವಾಗಿ ಪೆನ್ಸಿಲನ್ನು ನಾನು ಮುಂದಕ್ಕೆ ಚಲಿಸ್ಬೋದೋ ಇಲ್ಲಿ ಇಟ್ಕೊಂಡಾಗ ಆಗಲ್ಲ. ಇಲ್ಲಿ ಇಟ್ಕೊಳ್ತಾರೆ. ನಾವು ಮಕ್ಕಳಿಗೆ ಇದನ್ನು ಎಲ್ಲಿ ಹಿಡ್ಕೊಳ್ಬೇಕು ಅನ್ನೋದನ್ನ ಹೇಳಲ್ಲ. ಹೇಗೆ ಹಿಡ್ಕೊಳ್ಬೇಕು, ಯಾವ ರೀತಿಯಲ್ಲಿ, ಎಷ್ಟು ಒತ್ತು ಹಿಡ್ಕೊಳ್ಬೇಕು, ಇದು ಯಾವುದನ್ನು ಹೇಳಲ್ಲ. ಇದನ್ನೆಲ್ಲ ಮಕ್ಕಳ ಕೈ ಬರಹ ಹೇಗೆ ಪ್ರಾರಂಭ ಆಗಬೇಕು, ಅಕ್ಷರಾಭ್ಯಾಸ ಹೇಗೆ ಪ್ರಾರಂಭ ಆಗಬೇಕು ಅನ್ನೋದೇನೆ ನನ್ನದೊಂದು ಬೇರೆ ವಿಡಿಯೋ ಇದೆ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಮೂರ್ತಿ ಸರ್, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಅದನ್ನು ನೋಡ್ಬೋದು. ಇದನ್ನು ಮತ್ತೆ ನಾನು ವಿವರವಾಗಿ ಹೇಳೋದಿಲ್ಲ. ಪೆನ್ನನ್ನು ಹಿಡ್ಕೊಳ್ಬೇಕಾದ್ರೆ ಅಥವಾ ಪೆನ್ಸಿಲ್ ಹಿಡ್ಕೊಳ್ಬೇಕಾದ್ರೂ ಕೂಡ ಇಲ್ಲಿಂದ ಸುಮಾರು 2 ಸೆಂಟಿಮೀಟರ್ ದೂರದಲ್ಲಿ ಮಕ್ಕಳು ಹಿಡ್ಕೊಳ್ಳೋ ಹಾಗೆ ನಾವು ಅವರಿಗೆ ತೋರಿಸಿ ಕನ್ವಿನ್ಸ್ ಮಾಡಿ ಒತ್ತಾಯ ಮಾಡಬಾರ್ದು. ಮಕ್ಕಳು ಆ ಚಿಕ್ಕ ವಯಸ್ಸಿನಲ್ಲಿ ಯಾವುದನ್ನೇ ಒತ್ತಾಯಪೂರ್ವಕವಾಗಿ ಕಲಿಯೋ ಅಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಇಲ್ಲದೇ ಇದ್ರೆ ನಾವು ಒತ್ತಡ ಮಾಡಿದ್ರೆ ಅವ್ರ ಮನಸ್ಸು ಮೇಲೆ ಅದು ದಬ್ಬಾಳಿಕೆ ಆಗ್ತಾ ಇರುತ್ತೆ. ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮಗಿಂತ ಚಿಕ್ಕವರಾಗಿರೋದ್ರಿಂದ ಅವರಿಗೆ ಪ್ರತಿಭಟಿಸ್ಲಿಕ್ಕೆ ಆಗೋದಿಲ್ಲ. ಅವರು ಮೌನವಾಗಿ ಸಹಿಸ್ಕೊಳ್ತಾರೆ. ಆ ಥರ ಆಗಿರೋ ಅಂಥವ್ರು ಬರೆಯೋದನ್ನು ಅವರ ಜನ್ಮದಲ್ಲೇ ಪ್ರೀತಿಸೋದಿಲ್ಲ. ಅದಕ್ಕೋಸ್ಕರನೇ ಬರೆಯೋದನ್ನು ಆಟದ ರೀತಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ. ಅದು ಹೇಗೆ ಹಿಡ್ಕೊಳ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡ್ರೆ 2 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಳ್ಬೇಕು. 3 ಬೆರಳಿನಿಂದ ಸುಲಭವಾಗಿ ಆಡಿಸೋ ಥರ ಇರಬೇಕು. ಮತ್ತು ಅದಕ್ಕೊಂದು ಗ್ರಿಪ್ ಇದ್ದರೆ ಒಳ್ಳೆಯದು. ಗ್ರಿಪ್ ಇಲ್ಲದೆ ಇದ್ದರೆ ಒಂದು ರಫ್ ಆಗಿರೋ ಅಂಥ ನೆಲದ ಮೇಲೋ ಅಥವಾ ಕಲ್ಲಿಂದನೋ ಇಲ್ಲಿ ಉಜ್ಜಿದ್ರೆ ಇಲ್ಲಿ ರಫ್ ಆಗುತ್ತೆ. ಅವಾಗ ಹಿಡ್ಕೊಳ್ಳೋದು ಸುಲಭ ಆಗುತ್ತೆ. ನೀವೇ ಯೋಚನೆ ಮಾಡಿ, ನೈಸಾಗಿದ್ದರೆ ಜಾರು ಬಿಡ್ಬೋದೇನೋ ಅಂಥೇಳಿ ಮಕ್ಕಳು ಜಾಸ್ತಿ ಒತ್ತು ಹಿಡಿತಾರೆ. ಅದರಿಂದನೂ ಅವರಿಗೆ ತೊಂದರೆ ಆಗುತ್ತೆ. ಒತ್ತು ಹಿಡಿಯೋ ಅಗತ್ಯ ಇಲ್ಲ. ಇದು ಹಗುರವಾದ ವಸ್ತು. ಅದು ತನ್ನ ಸ್ಥಾನದಿಂದ ಜಾರಬಾರದು, ಅಷ್ಟೇ ನಮ್ಮ ಹಿಡಿತದ ಉದ್ದೇಶ. ಅದಕ್ಕೆ ಒತ್ತು ಯಾಕೆ ಹಿಡಿಬೇಕು? ಅನವಶ್ಯಕವಾಗಿ ಶ್ರಮ ಆಗುತ್ತೆ. ಅದಕ್ಕೋಸ್ಕರನೇ ನೋಡಿ, ಒತ್ತಿ ಬರೆಯೋದ್ರಿಂದ ಕೈಗೆ ನೋವಾಗೋದು ಒಂದು, ಪೇಪರ್ ಹಾಳಾಗುತ್ತೆ. ವೇಗವಾಗಿ ಬರೆಯೋಕ್ಕಾಗಲ್ಲ. ನೀವು ಒಂದು ಹಾಳೆಯಲ್ಲಿ ಒತ್ತಿ ಬರೆದು ಆಮೇಲೆ ಅದನ್ನ ಪೇಜ್ ತಿರುಗಿಸಿ ಅದರ ಹಿಂದಿನ ಹಾಳೆಗೆ ಬರೆಯೋದಕ್ಕೆ ಅಂತ ಪ್ರಾರಂಭ ಮಾಡಿದ್ರೆ ನಿಮಗೆ ಅಸಹ್ಯ ಅಂತ ಅನಿಸುತ್ತೆ. ಯಾಕೆ ಅಂದರೆ ಒತ್ತಿ ಬರೆದಿರೋದ್ರಿಂದ ಅದೆಲ್ಲ ಹಾಳೆಗಳ ಮೇಲೆ ಉಬ್ಬು ತಗ್ಗು ಎಲ್ಲ ಆಗೋಗ್ಬಿಟ್ಟು ಅನೀವನ್ನಾಗಿರುತ್ತೆ. ಒಂದು ಮೃದುವಾಗಿರುವಂಥ, ಎಲ್ಲ ಕಡೆ ಸಮವಾಗಿರುವಂಥ ಹಾಳೆಯಲ್ಲಿ ಬರೆಯುವಾಗ ಇರೋ ಸಂತೋಷ ಹೀಗೆ ಒತ್ತಿ ಬರೆಯೋರಿಗೆ ಹಾಳೆಯನ್ನು ತಿರುಗಿಸಿ ಅದರ ಹಿಂಭಾಗದಲ್ಲಿ ಬರೆಯೋದಕ್ಕೆ ಇರೋದೇ ಇಲ್ಲ. ಅದು ಹೋಗಲಿ, ಕೆಲವರಂತೂ ಎಷ್ಟು ಒತ್ತು ಬರೀತಾರೆ ಅಂದರೆ ಒಂದು ಪೇಜ್ನಲ್ಲಿ ಬರೆದ್ರೆ ಒಂದು 5-6 ಹಾಳೆ ತೆಗೆದ್ರೂ ಕೂಡ ಅಲ್ಲಿ ಅವರು ಬರೆದಿರೋ ಅಂಥ ಒತ್ತಿ ಬರೆದಿರೋ ಗುರುತು ಕಾಣಿಸುತ್ತೆ. ನಿಮಗೆ ಅದನ್ನು ನೋಡಿದ್ರೆ ಇವರು ಎಷ್ಟು ಒತ್ತು ಬರೆದಿರ್ಬೋದು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಯಾರು ಒತ್ತು ಬರೀತಾರಂತೆ ಅಂದರೆ ಕ್ರಿಮಿನಲ್ಸ್ ಇರ್ತಾರಲ್ಲ, ಅಪರಾಧ ಮಾಡಿರೋರಿಗೆ ಏನಾದರೂ ಬರೀ ಅಂತ ಹೇಳಿದಾಗ ಅವರು ಅನವಶ್ಯಕವಾಗಿ ಒತ್ತಡ ಹಾಕಿ ಬರೀತಾರಂತೆ. ಯಾರು ಒತ್ತಡದಿಂದ ಬರೀತಾ ಇದ್ರೆ ಆ ಮಗು ಮನಸ್ಸು ಶಾಂತವಾಗಿಲ್ಲ ಅನ್ನೋದು ಒಂದು ಮೊದಲನೇ ತೀರ್ಮಾನ. ನಾವು ಇದನ್ನೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ಶಾಂತವಾಗಿರೋ ಅಂಥ ಮಗು ಅದು ನಿಧಾನವಾಗಿ ಯಾವುದೇ ಒತ್ತಡ ಮನಸ್ಸಿನ ನಿಲ್ಲದೇನೆ ಬರೆಯುತ್ತೆ. ಅದು ಆಟ ಅಂತ ತಿಳ್ಕೊಂಡು. ಹೀಗೆ ನಾವು ಬರೆಯೋದಕ್ಕೆ ಅಂತ ಮಕ್ಕಳು ಪ್ರಾರಂಭ ಮಾಡಿದಾಗ ತಪ್ಪಾಗಿ ಪ್ರಾರಂಭ ಮಾಡಿದ್ರೆ ಮುಂದೆ ಅದು ಸಮಸ್ಯೆ ಆಗುತ್ತೆ. ಅದನ್ನು ಎಚ್ಚರದಲ್ಲಿಟ್ಕೊಂಡು ನಾವು ಮಕ್ಕಳು ಬರೆಯೋದಕ್ಕೆ ಪ್ರಾರಂಭ ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಿಂದ ನೀವು ತಿಳ್ಕೊಂಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಇದನ್ನು ಹೆಚ್ಚು ಜನಕ್ಕೆ ನೀವು ತಲುಪಿಸಿದ್ರೆ ನಿಮ್ಮಿಂದ ಒಂದು ದೊಡ್ಡ ಸೇವೆ ಆಗುತ್ತೆ ಶಿಕ್ಷಣಕ್ಕೆ. ಯಾಕೆ ಅಂದರೆ ಎಷ್ಟೋ ಜನ
ಲಕ್ಷಾಂತರ ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ. ಅದು ನೆನಪಿರಲಿ, ಪೆನ್ಸಿಲ್ನಿಂದ ಮಗು ಬರೆಯೋದಕ್ಕೆ ಪ್ರಾರಂಭ ಮಾಡೋದು, ಮುಂದೆ ಪೆನ್ ಮೂಲಕ ಬರೆಯೋದಕ್ಕೆ ಅದು ಒಂದು ಫೌಂಡೇಶನ್ ಆಗಬೇಕು, ಅದೊಂದು ಒಂದು ಅಡಿಪಾಯ ಆಗಬೇಕು. ಅದಲ್ಲದೆ ಅದನ್ನು ನಾವು ಗಮನದಲ್ಲಿಟ್ಕೊಂಡೆ ಹೇಗೋ ಯದ್ವಾ ತದ್ವಾ ಮಕ್ಕಳಿಗೆ ಬರೆಯೋದನ್ನು ನಾವು ಪ್ರಾರಂಭ ಮಾಡಿದ್ರೆ ಅದು ಮುಂದೆ ಸಮಸ್ಯೆ ಆಗುತ್ತೆ. ನೀವು ಇದನ್ನು ಅರ್ಥ ಮಾಡಿಕೊಂಡು ಈ ವಿಡಿಯೋನ ಅನೇಕರಿಗೆ ತಲುಪಿಸ್ತೀರಾ ಅಂತ ಭಾವಿಸಿದ್ದೀನಿ. ನಮಸ್ಕಾರ.